ನಿರಂಜನ ಅಪ್ಪಗಳಿಗೆ ಹೇಳಿದಂತ ಮಾಡ್ತೀನ ಅಂತ ನೀವು ಮಾಡಿದ್ರೆ ನಾನು ಮಾಡ್ತೇನೆ ರೀ ಅಂದರು ನಿರಂಜನ ಅಪ್ಪ. ಏನು ಸಜ್ಜಕ ತಿಂದ್ರೆ ಬರೀ ಸಜ್ಜಕ ತಿನ್ನೋದ, ರೊಟ್ಟಿ ಪಲ್ಯ ಇಲ್ಲ ಇಲ್ಲ. ಏನು ಒಂದೇ ಏಕಾನ್ನ ಭೋಜನ 1 ತಿಂಗಳ ಮಟ ಮಾಡ್ಯಾರ. ತಿಂಗಳ ಮಟ ಮಾಡ್ಯಾರ ಇವರು. ಏನು ಇರಾಕ್ ಬಂತಿಲ್ಲೋ ಯಾವುದು ಗದ್ದಲ ಇಲ್ಲೋ ನಡೀತೈತಿನ್ನ ಅಂತ. ಅವಾಗ ಅಜ್ಜಾರು ಇದನ್ನು ಮಾಡ್ಯಾರ, ಬದಲು ಮಾಡಿದ ಕೂಡಲೇ ನೀವು ಬಿಡ್ರಿ ನಾ ಹಂಗೆ ಇದನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಒಂದಷ್ಟು ದಿನ ಇವರೇ ಮಾಡಿದ್ರು ನಿರಂಜನ ಅಪ್ಪಗಳು. ಅಂದರೆ ಯಾವುದೋ ಇಲ್ಲೂ ಇರಾಕ್ ಬರ್ತೈತಿ ನಮಗೆ, ಅದ ಬೇಕು ಇದ ಬೇಕಂತ ಅನ್ನೋಂಗಿಲ್ಲ. ಏನು ಸಿಗ್ತೈತಿ ಇದ್ದದ್ರಾಗ ಇದನ್ನು ಮಾಡೋದು ಹೌದಿಲ್ಲ. ಅನಾತ್ಮದಲ್ಲಿ ಆಸಕ್ತಿಯನ್ನು ತೆಗೆದುಹಾಕುವುದನ್ನು ತ್ಯಾಗ, ಆತ್ಮದಲ್ಲಿ ಆಸಕ್ತಿ ಇಡುವುದನ್ನು ಯೋಗ. ಏನು ನಮಗೆ ಎದುರಾಗ ಆಸಕ್ತಿ ಐತಿ ನೋಡ್ಕೊಡಿ. ಅದ್ರ ಮ್ಯಾಗಿಂದ ನಿಮ್ಮ ಮುಂದಿನ ನಿಮ್ಮ ಸ್ಥಿತಿಗತಿಗಳ ನಿರ್ಣಯ ಆಕೈತಿ. ಬಾಳೆದಾಗ ಆಸಕ್ತಿ ಆಯ್ತು ಅಂದ್ರೆ ಅನುಲಿ ಉಣ್ಣಾಕ ನೀನು ಮತ್ತೆ ಅದ್ರಾಗ ಅನಾಸಕ್ತಿ ಆಗಕೈತಿ ಅಂದ್ರೆ ನೀನು ಅದರಿಂದ ಬಿಡುಗಡೆ ಆದಷ್ಟು ದುಃಖದಿಂದ ಪಾರಾಗಕೈತಿ. ಸುಖದ ದಾರಿ ಹಿಡಿಯಾಕತ್ತೈತಿ ಅದಂತ. ಏನು ಇನ್ನೂ ಬಾಳೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಯೋಜನಾದಿಗಳನ್ನು ಮಾಡ್ಕೊಂತ ಯಾಕ್ರಿ ಅದ್ರಾಗ ಆಸಕ್ತಿ ಅಂದ್ರೆ ಮಾಡ್ತಿಲ್ಲ. ನಾಳೆ ಏನು ಮಾಡಿದ ಕರ್ಮಕ್ಕನುಸಾರವಾಗಿ ಆದ್ರೆ ಆತಿ ಆಗದಿದ್ರಿಲ್ಲ, ಎಲ್ಲ ಕೈ ಬಿಟ್ಟು ಹೋಗು ಪಳೆ ಬರ್ತದೆ. ಅದು ಏನು ಯಾವ ಹೊತ್ತಿನ ದಾಳಿ ಬರ್ತದೆ ಹೇಳಕ್ ಹೋಗೋದು ಶರೀರಕ್ಕೆ. ಏನು ಸಾಧಕನ ಸಾಧನ ಯಾವುದಿರ್ತೈತಿ ಅದು ಸಿದ್ಧನ ಲಕ್ಷಣನ ಅದ ಇರ್ತದೆ. ಏನು ಸಾಧಕನ ಸಾಧನ ಅನ್ಯ ಭಾವನೆಯನ್ನೆಲ್ಲ ಕೈ ಬಿಟ್ಟು ತನ್ನ ಭಾವದ ಆನಂದದ ಭಾವದೊಳಗೆ ಇರಬೇಕನ್ನೋ ಪ್ರಯತ್ನವನ್ನು ಸಾಧಕನ ಸಾಧನ ನಡೆದಿರ್ತದೆ. ಸಿದ್ಧನ ಲಕ್ಷಣ ಆನಂದನೇ ಇರ್ತದೆ. ಅವನು ಅವನು ಸಿದ್ಧ ಆ ಸ್ಥಿತಿ ಹೊಂದಿರ್ತಾನ. ಅವನು ಸಾಧನೆಯ ಮೂಲಕ ಸಿದ್ಧ ಆಗಿರ್ತಾನ. ಏನು ಪೂರ್ಣ ಆ ಬ್ರಾಹ್ಮಿ ಸ್ಥಿತಿಯನ್ನು ಪಡೆದ ನಂತರ ಪುನಃ ಮೋಹವನ್ನು ಹೊಂದೋದಲ್ಲ, ಎತ್ತು ಹೋಗುದಿಲ್ಲ. ಅದು ಕೇಳಬೇಡ ಅಂತಿದ್ರು ಅಜ್ಜ ಅವರು. ಆ ಸ್ಥಿತಿ ಪಡೆದ ಮ್ಯಾಗೆ ಈ ಜಗತ್ತಿನಾಗ ಏನಾರು ಹೊಂದಬೇಕು ಇದನ್ನು ಕೇಳಬೇಡ, ಅದರ ಸುದ್ದಿ ತೆಗಿಬೇಡ ಅಂತಿದ್ರು ಅಜ್ಜ ಅವರು. ಉಂಟಾಗುವುದೇ ಇಲ್ಲ. ಏನು ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅದನ್ನು ಯಾಕೆ ಬಾಯಿ ತಗೊಂಡ್ಕೊಂಡಿರ್ತಾನೆ. ಅದಕ್ಕೆ ಮೋಹವನ್ನು ಎಲ್ಲ ಕಳ್ಕೊಂಡವ. ಮೋಹ ಏನು ಅದಕ್ಕೆ ಮುಕ್ತಿ ಅಂತಾರೆ. ಏನು ಮೋಕ್ಷ ಮೋಹ ಕ್ಷಯ ಆಗಿ ಹೋತವ. ಯಾವ್ದ್ರ ಮ್ಯಾಗೂ ಮೋಹ ಉಳಿಲಿಲ್ಲ. ಮೋಹ ಕ್ಷಯನ ಮೋಕ್ಷ. ಏನು ಇನ್ನೇನು ಕಲ್ಪಿಸ್ಕೊಂತ ಹೊಂಟೀವಿ ನಾವು ಸುಖ ಸಿಗ್ತೈತೆ ಅಂತ. ಆ ಕಲ್ಪನಾ ಎಲ್ಲ ಸರಸು. ಯಾವುದು ಕಲ್ಪನಾ ಇರಲಿಲ್ಲ ಅಂದ್ರೆ ಇದ್ದ ವಸ್ತು ನಿನಗೆ ಇದ್ದಕ್ಕಿದ್ದಂಗೆ ಅನುಭವ ಕೊಡ್ತೈತಿ. ಸಂಕಲ್ಪ ವಿಕಲ್ಪಗಳ ಸ್ಥಿತಿನ ಜೀವತ್ವ. ಏನು ಅಜ್ಞಾನದಿಂದ ನಿನಗೆ ಇವೆಲ್ಲ ಗಟ್ಟಿ ಹಾಕೊಂಡು ಕುಂತಾವು ಸಂಕಲ್ಪ ವಿಕಲ್ಪಗಳು. ವಿಚಾರದಿಂದ ಇವನ್ನೆಲ್ಲ ಕೈ ಬಿಟ್ಟಂದ್ರೆ ನಿನಗಿದು ಹೊಡಿತೈತಿ. ಅದಕ್ಕೆ ಅಂತಹ ಸಂಘದೊಳಗೆ ಸತ್ಸಂಗದೊಳಗೆ ನಿರಂತರ ತೊಡಗೋದ್ರಿಂದ ಈ ಸಂಕಲ್ಪ ವಿಕಲ್ಪ ವ್ಯವಹಾರ ಎಲ್ಲ ಬಂದಾಕೈತಿ. ಜೀವಭಾವ ನಾಶ ಆಗಿಬಿಡ್ತೈತೆ. ಅದು ಆಕಾಶ ಏಕ್ ಮಾಡಕ್ಕೆ ಆಕಾಶ ಅದು ಒಂದು ಅದ ಐತೆ. ಅದು ಏನೂ ಕೂಡಿಲ್ಲ ಅದ್ರಾಗ. ನಮ್ಮ ದೃಷ್ಟಿಯೊಳಗೆ ಹಂಗಾಗೈತಿ. ಘಟದ ನೋಟ ಮಠದ ನೋಟ ತೆಗೆದುಬಿಟ್ಟೆ ಅಂದರೆ ಆಕಾಶ ಅದೈತಿ. ಮಣ್ಯಾನ ಬೈಲು ಗಡಿಗೆ ಬೈಲು, ಮಣ್ಣಿನೂ ಕೆಡವು ಗಡಿಗೆನೂ ಹೊಡಿ. ಅದು ಮೊದಲ ಏಕ ಐತಿ. ಯಾಕ್ರಿ ಉಪಾದಿಯಿಂದ ನಮಗೆ ಭೇದ ಕಾಣಿಸಾಕತೈತಿ. ಅದು
ಹೌದಿಲ್ಲ? ಏನು ಮನೆ ಕಟ್ಟಿದೆ ಅಂದ್ರೆ ಆಕಾಶ ತಂದು ತುರುಕಿದನು ಇದ್ರಾಗ? ಇಲ್ಲ, ಮೊದಲೇ ಐತಿ ಅದು. ಕಟ್ಟೋಕ್ಕಿಂತ ಮೊದಲು ಐತಿ, ಕಟ್ಟಿದ ಮ್ಯಾಗ ಅದು ಐತಿ. ಹಂಗೆ ನಿನ್ನ ಇರು ಏನೈತಲ್ಲ, ಈ ಉಪಾಧಿ ಬರೋಕ್ಕಿಂತ ಮೊದಲು ಐತಿ, ಉಪಾಧಿ ನಾಶ ಆದ್ಮ್ಯಾಗೂ ಐತಿ ಅದು. ನೀ ಇರು ಏನು ಬೈಲಿ ಏನಾತ ಅಂತಂದ್ರೆ, ಯಾಕ್ರಿ ಗಡಿಗೆ ಹೊಡೋದ್ಮ್ಯಾಗ ಬೈಲಿ ಏನಾತಿ? ಏನೂ ಆಗಿಲ್ಲ ಅದಕ್ಕೆ. ಹಂಗೆ ಜೀವ ನಿನ್ನ ಇರು ಏನೈತಿಲ್ಲ ಹಂಗೈತಿ. ಏನು ಎಲ್ಲದರೊಳಗೂ ಐತಿ, ವ್ಯಾಪಕವಾದದ್ದು ಐತಿ ಅದು. ಒಳಗ ಹೊರಗೂ ಐತಿ ಅದು. ಏನು ಗಡಿಗೆ ಒಳಗೂ ಐತಿ, ಹೊರಗೂ ಐತಿ ಅದು ಬೈಲು. ಏನು ನಾವು ಒಳಗೆ ಅಷ್ಟೇ ಐತೆ ಅಂತ ಕೂಡ ಅದು ವ್ಯಾಪಕವಾದಂಥ ಚೈತನ್ಯ ಎಲ್ಲ ಕಡೆನೂ ಐತೆ. ಏನು ಅದಕ್ಕೆ ಘಟದ ನೋಟ ಮಠದ ನೋಟ ತೆಗೆದ್ಬಿಟ್ರು. ಆಕಾಶ ಒಂದೇ ಐತಿ ಅನ್ನೋದು ಅನುಭವ ಬರ್ತೈತಿ. ಜಡ ಶರೀರ ದೃಷ್ಟಿ ಹಿಡ್ಕೊಂಡು ನಿನಗೆ ಭೇದ ಕಾಣಿಸಾಕತೈತಿ. ಅದನ್ನು ತೆಗೆದ್ರೆ ಏಕತ್ವದ ಅನುಭವ ಆಕೈತಿ. ಕಾರಣ ಶರೀರ ಹಿಡ್ಕೊಂಡ ಮೂರೂ ಶರೀರ ಭಾವ ತೆಗೆದಾಗ ಅಲ್ಲಿ ಭೇದ ಭಾವ ಬರೋದಿಲ್ಲ, ವಸ್ತುಸ್ಥಿತಿ ಒಂದಾದ ಅನ್ನೋದು ಅನುಭವ ಬರ್ತದೆ. ಅವು ಸ್ಥೂಲ ಸೂಕ್ಷ್ಮ ಕಾರಣ ಮೂರೂ ಶರೀರಗಳು ಏನದಾವಲ್ಲ ಇವರ ಸಂಬಂಧ ತಪ್ಪಿಸ್ಕೋಬೇಕು. ಏನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ನಿದ್ಯಾಗ ಅಡಗಿರ್ತೈತೆ. ಅದು ಅಡಗ್ತೈತಿ ಮತ್ತು ವ್ಯಕ್ತ ಆಗ್ತೈತಿ ಎಚ್ಚರ ಆದ್ಕೊಳ್ಳಿ. ತನ್ನ ಎಲ್ಲ ಸಂಸ್ಕಾರಗಳನ್ನು ಅಡಗಿಸ್ಕೊಂಡು ನಿದ್ಯಾಗ ಮುಳುಗಿರ್ತೈತಿ. ನಾಶ ಆಗಿರ್ತಲ್ಲ ಅಲ್ಲಿ. ಸಮಾಧಿ ಒಳಗೆ ನಾಶ ಆಗಿರ್ತೈತಿ. ವಾಸನ ಪೂರ್ಣ ನಾಶ ಆದಾಗ ಸಮಾಧಿ ಇರ್ತೈತಿ. ನಿದ್ಯಾಗ ನಾಶ ಆಗಿರೋದಿಲ್ಲ ಅದು. ಮತ್ತೆ ಏನಿನಂತೆ ಆ ವಾಸನ ಕಟ್ಕೊಂಡು ಅದೇ ವ್ಯವಹಾರದಾಗ ತೊಡಗುತ್ತೆ. ಅವಾಗ ಅದೇ ಸುಖಬುದ್ಧಿ ಸತ್ಯತ್ವ ಬುದ್ಧಿ ಹೋಗಿರೋದಿಲ್ಲ. ಸಮಾಧಿಯನ್ನು ಹೊಂದಿದಾಗ ಅವಾಗ ಅದ್ರಾಗ ಸುಖಬುದ್ಧಿ ಸತ್ಯತ್ವ ಬುದ್ಧಿ ಇರೋದಿಲ್ಲ. ಅವಾಗ ಅದಕ್ಕೆ ಅವಾಗ ಬಾಧೆ ಆಗೋದಿಲ್ಲ. ಏನು ಹಡದವ್ರೇನು ಹಣೆ ಬರ ಬರ್ದಿರೋದಿಲ್ಲ. ನಿನ್ನ ದೈವದ ಶಿಲ್ಪ ನೀನ. ಯಾ ಶಟಿಗೆವನು ಬರ್ದಿರೋದಿಲ್ಲ ನೀನು ಹಣೆ ಬರ. ಶಟಿಗೆವೇನೋ 5 ದಿನಕ್ಕೆ ಬರಿತಾಳೆ ಅಂತಾರಲ್ಲ, ಶಟಿಗೆವನ ವಾರ ಮಾಡೋದಿಲ್ಲ. ಕೆಲವು ಜನಾಂಗದವ್ರು ಮತ್ತೊಂದು ಜನಾಂಗದವ್ರು ಎಲ್ಲಿ ಶಟಿಗೆವ, ಎಲ್ಲಿ ದವಾಖಾನೆಯಾಗದು ಹೊಡೆದಿರ್ತಾವೆ, ಹಂಗೆ ಇರ್ತಾವೆ. ಎಲ್ಲಿ ಶಟಿಗೆವ ಅದು ಎಲ್ಲಿ ಮಾಡ್ಬೇಕು? ಅನುಭವ ಅಂದ್ರೆ ಅದಕ್ಕೆ ಅನುಸಾರವಾಗಿ ಇರೋದಕ್ಕಂತಾರೆ. ಅನುಭವ ಮಾಡವ್ರು ಯಾರು ಅಂದ್ರೆ ಆನಂದದ ಅನುಭವ ಯಾರಿಗೆ ಆಕೈತಿ ಅಂದರೆ ಹಮ್ಮಿಗೇನ ಹೌದಿಲ್ಲ. ಆನಂದಕ್ಕೆ ಆನಂದದ ಅನುಭವ ಆಗೋದಿಲ್ಲ. ಯಾರಿಗೆ ಅದು ಅನುಭವ ಅಂದರೆ ಅಹಂಕಾರಕ್ಕೆ. ಎಲ್ಲಿ ತನಕ ಅಹಂಕಾರ ಇರ್ತೈತೆ ಅಲ್ಲಿ ತನಕ ಅನುಭವ. ಅದು ಹಮ್ಮಿರೋ ಮಠ ಅನುಭವ. ಹಮ್ಮ ಅಡಿಗೆದ ಮ್ಯಾಗ ಅನುಭವ ಯಾರಿಗೆ? ಇರುವ ಆನಂದಕ್ಕೆ ಅನುಭವ ಆಕೈತೆ. ಹಮ್ಮಿಗೇನ ಹೌದಿಲ್ಲ ಅನುಭವ. ಆನಂದದ ಹರಕತ್ತು ಯಾರಿಗೆ ಬಿದ್ದೈತಿ? ಆನಂದಕ್ಕೆ ಆನಂದದ ಹರಕತ್ತು ಐತೇನೆ. ಹಮ್ಮಿಗೆ ಐತೇವ, ಅಹಂಕಾರಕ್ಕೆ ಮನಸ್ಸಿಗೆ ಐತೇವ. ಮನಸ್ಸು ಅಥವಾ ಅಹಂಕಾರ ಅದ ಅದನ್ನು ಆನಂದದ ಅನುಭವವನ್ನು ಮಾಡೋದು. ತುರ್ಯಾವಸ್ಥೆಯವರೆಗೆ ಅಲ್ಲಿ ಪರಿಶುದ್ಧವಾದಂಥ ಅಹಂಕಾರ ಇರ್ತದೆ, ಅಲ್ಲಿ ಆನಂದದ ಅನುಭವ ಮಾಡೋದು. ತುರ್ಯಾತೀತ ಅವಸ್ಥೆಯನ್ನು ಪಡೆದ ನಂತರ ಅಲ್ಲಿ ಅಸ್ತಿತ್ವ ಇಲ್ಲ. ಅಲ್ಲಿ ಅನುಭವ ಮುಗೀತು ಅಂತ. ಏನು ಅಲ್ಲಿ ತನಕ ಆನಂದದ ಅನುಭವದ ತಿಳುವಳಿಕೆ ಇರ್ತೈತಿ. ಅದು ಅಡಗಿದ ಸ್ಥಿತಿನ ತುರ್ಯಾತೀತ ಅಂದ್ರೆ. ಏನು ಅಲ್ಲಿ ಅಡಗಿತ್ತು. ನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗದ ಅಂತ. ಎಚ್ಚರಿಕೆ ಮತ್ತು ಕನಸಿನಲ್ಲಿ ತೋರುವಂಥದ್ದು ನಿದ್ದೆಯೊಳಗೆ ಅಡಗಿಬಿಡುತ್ತೆ. ಏನು ಅದು ಇದ್ದದ್ದು ತಿಳಿತಿ, ಇಲ್ಲದ್ದೂ ನೀ ತಿಳಿತಿ. ಎಚ್ಚರಿಕೆಯಾಗ ಕನಸಿನಾಗ ಐತಿ ಅನ್ನಿಸ್ತಿ, ನಿದ್ದೆ ಎತ್ತಾಗ ಅದು ಇಲ್ಲ. ಇವೆಲ್ಲವನ್ನ ತಿಳಿಯವ ನೀ ಅದೆಯಲ್ಲ. ಸಾಧನ ಬಿಟ್ಟು ಸಾಧ್ಯ ಇಲ್ಲ. ಸಾಧನ ಸಾಧ್ಯ.
ಎರಡು ಮಣಿಗಳ ನಡುವೆ ಹೆಂಗೆ ಸೂತ್ರಧಾರ ಇರ್ತದೆ, ಹಂಗೆ ಎರಡು ಕಲ್ಪನೆಗಳ ನಡುವೆ ಆನಂದನೇ ಇರ್ತದೆ. ಏನು ಮುತ್ತಿನ ಸರದಾಗ ನಡಕ ದಾರ ಯಾಕಡೆ ಎರಡು ಮುತ್ತುಗಳ ನಡುವೆ ಹೆಂಗೆ ದಾರ ಇರ್ತೈತಿ, ಹಂಗೆ ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಆನಂದನೇ ಇರ್ತದೆ. ಯಾವುದು ಕಲ್ಪನಾ ಇಲ್ದಾಗ ಅದು ಆನಂದದ ಅನುಭವ ನಮಗಾಕೈತಿ ನೋಡಿ. ನಾವೆಲ್ಲ ವಿಷಯದ ವಿಚಾರ ಹಚ್ಕೊಳ್ಳೋರನ್ನ ನಂಬ್ತೀವಿ ಹೊರತು ನಿಜವಾದದ್ದನ್ನು ನಾವು ತಿಳಿಸಿಕೊಡೋರು ನಂಬೋದಿಲ್ಲ. ನಾವು ಬಾಳೆ ಕೆಚ್ಚಿದ್ರು ಅಂದ್ರೆ ಏನ್ರಿ ತಲೆ ಕೆಡಿಸಿದ್ರು ಅಂತ. ಬಾಳೆ ಕೈತೈತಿ ಪಾಯದ ಅಂದ್ರೆ ಬಾಳೆ ಅಂದ್ರೆ ಏನು, ಬರೀ ಇಂದ್ರಿಯ ಸಂಪರ್ಕ ಭೋಗ ವ್ಯವಹಾರದಾಗ ತೊಡ್ಕೊಂಡು ಹೋಗ್ಬೋದು. ಅದರಿಂದ ಯಾರು ಎಷ್ಟೆಷ್ಟು ಸುಖಿಗಳಾಗಿರು ನೋಡ್ಕೊರಿ. ಏನು ಜೀವನ ಎಲ್ಲ ಅದರಾಗ ಕಳೆದಿಲ್ಲ, ನೀನು ಜೀವನ ಪರ್ಯಂತ ಮುದುಕಾಗೋ ಮಟ್ಟ ಅದನ್ನು ಮಾಡಿದ್ವಿ, ಏನು ಲಾಭ ಮಾಡ್ಕೊಂಡು? ಬಾಳೆದಾಗ ಮುದುಕ ಆತ್ಮ ನಿಮಗೆಲ್ಲ ಓದಿದ್ರೆ. ಇದನ್ನು ಕೈ ಬಿಟ್ಟಿದ್ರೆ ಗೊಡವಿ ಕೈ ಬಿಟ್ಟು ಆರಾಮಿನ ಅನುಭವ ಮಾಡ್ಕೋಬೇಕಂದ್ರೆ ನಾವು ಎಲ್ಲಿ ಹೋಗ್ಬೋ. ಬ್ರಹ್ಮನಿಷ್ಠರ ಹೊರತಾಗಿ ಉಳ್ಕಿದವ್ರು ಯಾರೂ ಶಾಂತ ಇರೋದಿಲ್ಲ. ಏನು ಇದ್ದ ವಸ್ತುವಿನಿಂದ ತಲೆ ಕೆಡೋದಿಲ್ಲ, ಇಲ್ಲದ ವಸ್ತುವಿನಿಂದ ತಲೆ ಕೆಡ್ತದೆ. ಯಾವಾಗಲೂ ಇದ್ದದ್ದು ಯಾವುದು ಅಂದ್ರೆ ನಿನ್ನ ಕಡೆ ಲಕ್ಷ ಕೊಟ್ಟಾಗ ಮನಸ್ಸಿಗೆ ಸಮಾಧಾನ ಇರ್ತದೆ. ನೀ ಅಲ್ಲದ್ದನ ಇದೆಲ್ಲ ತೋರಿಕೆಲ್ಲ ನೀ ಅಲ್ಲದ್ದು ಅದು. ಏನು ಇದ್ದದ್ದಲ್ಲ, ಯಾವಾಗಲೂ ನಡಬರ್ಕ ಬಂದು ತೋರಿದ್ದದು, ಯಾವಾಗಲೂ ಇದ್ದದ್ದಲ್ಲ ಅದು, ಯಾವಾಗಲೂ ಇದ್ದದ್ದು ನೀನದಿ. ಕಾಯಮೆದ್ದ ವಸ್ತು ನೀನು, ಅದು ಮಧ್ಯಂತರದಲ್ಲಿ ತೋರ್ಯಾವು. ಅವ್ರು ಬೆನ್ನು ಎತ್ತಿದೆ ಅಂದ್ರೆ ಸಮಾಧಾನ ಶಾಂತಿ ಎಲ್ಲಿತ್ತು ನಿನಗೆ? ತೋರ್ಕಿ ಬೆನ್ನು ಹತ್ತಿದೆ ಅಂದ್ರೆ ನಿಮ್ಮಲ್ಲಿ ನೀವು ನೆಲೆಯಾಗಿ ನಿಂತಾಗ ನಿಮ್ಮ ಋಣ ತೀರ್ತೈತೆ ನೋಡಿ. ನಿಮ್ಮಲ್ಲಿ ಅಂದರೆ ನಿಮ್ಮ ಸ್ವರೂಪದಲ್ಲಿ. ನಾಲಿಗೆ ಹಲ್ಲಾಗಿ ಇಟ್ಕೊಂಡು ಬಾಳೆ ಮಾಡಕ್ಕಿಲ್ಲ. ಯದ್ವಾ ತದ್ವಾ ಮಾತಾಡಿ ಅದ್ರ ಫಲ ಏನಾಗೈತೆ ನೋಡಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತಾರಲ್ಲ. ಮಾತಾಡಿದ ಮಾತು ಪರಿಣಾಮಕ್ಕಾಗಲಿ ಎತ್ತಬೇಕತ್ತ ಮಾತಾಡಿಬಿಟ್ಟು ಅಂದ್ರೆ ಗಸಕಿನ. ಅದಕ್ಕೆ ವಿಚಾರ ಮಾಡಿ ಮಾತಾಡುವಂಥ. ಇದು ಇನ್ನೊಬ್ಬರಿಗೆ ಏನಾದ್ರು ಪರಿಣಾಮ ಆಕೈತಿ, ಏನೋ ತೂಕದ ಮಾತು ಅಂತಾರಲ್ಲ, ತೂಕ ಮಾಡಿ ಮಾತಾಡಬೇಕು ಅಂತ. ಯೋಗ್ಯತೆ ಅಯೋಗ್ಯತೆ ನೋಡ್ಕೊಂಡು ಗಸಗ್ಗಿನ ಬಾಯಿಗೆ ಬಂದಂಗೆ ಮಾತಾಡಿದಂದ್ರೆ ಹಿಂದಾಗಡೆ ಅದರ ಫಲ ಉಣ್ಬೇಕಾಗತ್ತೆ. ಏನು ಎತ್ತಬೇಕತ್ತ ಮಾತಾಡಿದ್ರು. ವಿಷಯದ ವ್ಯಾಮೋಹಕ್ಕೆ ಬಿದ್ದಿರ್ತೀವಿ ನೋಡಿ, ತಾಳಕ್ಕೆ ಬರೋದನ್ನ ಇಲ್ಲ. ಏನು ಈ ಕಡೆ ವಿಚಾರ ಮಾಡೋಕೆ ನಮ್ಗೆ ಆಸ್ಪದನ ಕೊಡೋದಿಲ್ಲ, ವ್ಯಾಮೋಹಕ್ಕೆ ಬಿದ್ದೆ ಅಂದರೆ. ಯಾವಾಗಲೂ ಇದಕ್ಕೆ ಈ ಸ್ವರೂಪದ ಎಚ್ಚರಿಕೆ ಒಳಗಿದ್ರೆ ಏನಾರ ಈ ದೇಹಭಾವ ಬಿಟ್ಟು ನಮ್ಮ ಆತ್ಮಭಾವದೊಳಗೆ ಉಳ್ಕೊಳಿಕ್ಕೆ ಬರ್ತೈತಿ. ನೀವು ಹೊಸದಾಗಿ ಏನೂ ಆಗೋದು ಬೇಕಾಗಿಲ್ಲ. ಏನು ಸ್ವಾಮಿ ಆಗ್ಯಾನ. ಸ್ವಾಮಿ ಅಂದ್ರೆ ಏನು? ಹೆಚ್ಚುಗಾರಿಕೆ, ಶ್ರೇಷ್ಠತ್ವ. ಎದಕ್ಕಂತಾರೆ ಶ್ರೇಷ್ಠತ್ವ? ಜ್ಞಾನವನ್ನು ಪಡ್ಕೊಂಡಾಗ ಸ್ವಾಮಿತ್ವ. ನಿನ್ನನ್ನು ನೀ ತಿಳ್ಕೊಂಡಾಗ, ನೀ ಯಾರದೇನು ಅಂತ ಜ್ಞಾನ ಮಾಡ್ಕೊಂಡಾಗ ನಿನಗೆ ಸ್ವಾಮಿ ಮಾಡಿಕೊಂಡೆ. ಹೆಚ್ಚಿನ ಸ್ಥಿತಿಯನ್ನು, ಜ್ಞಾನ ಸ್ಥಿತಿಯನ್ನು, ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ನಿನಗೆ ಸ್ವಾಮಿತ್ವ, ಹೆಚ್ಚುಗಾರಿಕೆ. ಮತ್ತು ಇದೇ ವಿಷಯದ ವ್ಯಾಮೋಹದ ಕಡೆ ಲಕ್ಷ್ಪಟ್ಟಿ ಅಂದರೆ ಅದಕ್ಕೆ ಹೆಂಗೆ ಹೆಚ್ಚುಗಾರಿಕೆ ಐತೆ? ಅದು ಸ್ವಾಮಿತ್ವ ಅಂತಲ್ಲ, ಅದಕ್ಕೆ ಕೀಳು ಮಟ್ಟಕ್ಕೆ ಹೊಂಟಿ. ಲಘುತರ ಧರೆಗೆ ಯಾಚನೆಯಿಂದ ಲಘುತರ ಮಿನ್ನುಂಟೆ ಅಂತ. ಲಘುತ್ವ ಅಂದ್ರೆ ಕೀಳು ಮಟ್ಟ ಅಂದ್ರೆ ಯಾಚನೆಯಿಂದ ಅದು ಬೇಕು ಇದು ಬೇಕು ನಾವು ಅವಾಗ ಹೆಂಗೆ ಶ್ರೇಷ್ಠತ್ವ ಸ್ವಾಮಿತ್ವ ಹೆಂಗೆ ಬರ್ತೈತಿ? ಏನು ಗುರುತರ ಯಾವುದು? ಧರೆಗಳು ಅಯಾಚನೆ. ಗುರುತ್ವ ಅಂತ ಎದಕ್ಕಂತಾರೆ? ಶ್ರೇಷ್ಠ ಗುರು ಅಂದ್ರೆ ಶ್ರೇಷ್ಠ, ಹೌದಿಲ್ಲ? ಏನನ್ನೂ ಬೇಡದೇ ಇರುವುದು ಗುರುತನ. ಅದು
ಗುರುತನವಾವುದು ಧರೆಯಳು ಅಯಾಚನೆ, ಏನನ್ನೂ ಅವ ಬೇಡದಲ್ಲ. ಅವಾಗ ಗುರುಗಳು ಅಂತಾರೆ, ಯಾವುದು ಬೇಡಿಕೆ ಇಲ್ದವ. ನೀ ಶಿಷ್ಯ ಅದನ್ನು ತೊಗೊಂಬ ಇದನ್ನು ತೊಗೊಂಬ ನಾವು ಯಾವಾಗ ಬೇಕಾವಾಗ ಶಿಷ್ಯನ ತಲೆ ಬೋಳ್ಸೋ ಗುರು ನಾವು. ಯಾಕ್ರಿ ಅಂಥ ಗುರುಗಳು ಮಂದಿ ಭಾಳದಾರ. ಅಂಥ ಗುರುಗಳು ಏನನ್ನೂ ಅಪೇಕ್ಷೆ ಮಾಡಲಿದ್ದಾವ ನಿಜವಾದ ಗುರು. ನಿಜವಾದ ಗುರು, ನಿಜವಾದ ಶಿಷ್ಯನಲ್ಲಿ ನಿರಪೇಕ್ಷಕ ಬಂಧುತ್ವ ಇರ್ತದೆ. ಅವ ಶಿಷ್ಯನಿಂದ ಏನನ್ನೂ ಅಪೇಕ್ಷೆ ಮಾಡೋದಿಲ್ಲ. ಅವ ಗುರುವಿನಿಂದ ಅದನ್ನು ಕೊಡಪ್ಪ ಗುರು ನನಗೆ ಇದನ್ನಂದ ಎಂದೂ ಅವ ಬೇಡ್ಕೊಳಕ್ಕೆ ಹೋಗುತ್ತೆ. ಏನು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಅವ ಬೇಡ. ಅವ ಶಿಷ್ಯನ ಅಲ್ಲ ಅವ. ಏನು ಕಾಡವ ಗುರು ಅಲ್ಲ ಅವ. ಶಿಷ್ಯನನ್ನು ನಾವು ಕಾಡ್ತಾನ, ಭಕ್ತ ಇಂಥ ತೊಗೊಂಬಾರು, ಹ್ಞೂ ಗುರುವೇ ಹೌದಿಲ್ಲ. ಮತ್ತು ಶಿಷ್ಯ ಯಾಕಾದೀನಿ ಅಂತ ಎಲ್ಲ ಅವ್ನು ಹೇಳಿದ್ದು ತಂದು ಕೊಡ್ಬೇಕು ಅವ, ಹೌದಿಲ್ಲ. ಗುರುಗಳು ಹೇಳಿದ್ದಕ್ಕೆ ಎಸ್ ಅನ್ಬೇಕಂತ. ನಾವು ಯಾವಾಗ ಬೇಕು ಅವಾಗ ಶಿಷ್ಯನ ತಲೆ ಬೋಳಿಸ್ಬಿಡ್ತಾನ. ಕುರಿ ಉಣ್ಣೆ ವರ್ಷಕ್ಕೆ 2 ಸಲ ಕತ್ತರಿಸ್ತಾನಂತವ. ಇವ ಯಾವಾಗ ಬೇಕು ಅವಾಗ ಶಿಷ್ಯನ ತಲೆ ಬೋಳಿಸ್ತಾನ. ಅಂಥ ಗುರುಗಳು ಅದೇವು ನಾವೆಲ್ಲ. ಈಗ ಶಿಷ್ಯ ನೋಡವ ಗುರುಗಳ ಆಜ್ಞೆ ಪಾಲನೆ ಮಾಡಬೇಕು. ಏನು ಅದಕ್ಕೆ ಕೀಳು ಮಟ್ಟ ಯಾಕೆ ಬರ್ತೈತೆ ಅಂದ್ರೆ, ಈ ಜಗತ್ತಿನ ನನಗೆ ಬೇಕಂದ್ರೆ ಭಿಕಾರಿ ನಾವು. ಏನು ಸಾಕಂದವ ಸಾವುಕಾರ, ಏನೂ ಬೇಡಪ್ಪ ನಾವು, ಏನೂ ಒಳ್ಳೆಯ ಗುರುವೇ ಜಗವೆಂಬುದು ಅಂತ. ಅದು ಶಿಷ್ಯನ ಲಕ್ಷಣ. ಏನು ಯಾರದ್ರಿ ಅಂಥ ಶಿಷ್ಯರು ಯಾರದ್ರಿ? ಏನು ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಒಳಗಿದ್ರೆ ಏನಾರ ಇದರ ಅಭಿಮಾನ ಎಲ್ಲ ಹೋಗ್ತೈತೆ ನೋಡ್ರಿ. ಸ್ವಾಮಿ ಆದರೆ ಯಾವಾಗಲೂ ತೇರ್ನ್ಯಾಗ ಕೊಂಡಿರ್ಬೇಕಿಲ್ಲ. ಪೈಖಾನಿ ದಂಡಿಗೆ ಯಾಕೆ ಬರ್ತೀವಿ? ತೇರ್ನ್ಯಾಗ ಕುಂತ ಚರ್ಗಿ ತೊಗೊಂಡಾರ ಏನು ಮಾಡ್ತೀವಿ? ಯಾಕ್ರಿ ಏನು ಹೆಂಗೆ ಮಾಡೋದು? ಮಂದಿ ಹೆಂಗೆ ಇಟ್ಕೊಂಡು ಹೋಗ್ಬೇಕು, ಅಲ್ಲೇ ಎದ್ಕೊಂತೀವಿ. ಹೌದಿಲ್ಲ? ಆರಾಮಿನ ಕಡೆ ಯಾವಾಗಲೂ ನಿಲ್ಲಕ್ಕೆ ಕೊಡಕೈತೆ ಅಂದ್ರೆ ಆರಾಮಲ್ಲತ್ತಾನ ಹೋಗಿಬಿಡ್ತೈತಿ. ಏನು ಈ ಜಗತ್ತು ಸತ್ಯ ಅಂದವನು ಇದನ್ನು ಅಡಗಿಸ್ಬೇಕಾಗತಿ, ಮಿಥ್ಯ ಅಂದವನು ಅಡಗಿಸ್ಬೇಕಾಗತಿ. ಇದು ಅಡಗಿದಾಗ ನಮಗೆ ಆನಂದ ಅನುಭವ ಬರ್ತೈತಿ. ಏನು ಇದು ಖರೇರ ಇರುವಲ್ದು, ಸುಳ್ಳರ ಇರುವಲ್ದು. ವಾದ ಎದಕ್ಕೆ ಬೇಕಾಗೈತಿ ನಿಮಗೆ? ಅದು ಸುಖದಾಯಕ ಐತೆ ದುಃಖದಾಯಕ ಐತೆ ನೋಡ್ಕೋ. ಏನು ಒಬ್ಬ ಖರೆ ಅಂತಾನೆ, ಒಬ್ಬ ಸುಳ್ಳು ಅಂತಾನೆ. ಅದು ಖರೇರ ಇರುವಲ್ದು, ಸುಳ್ಳಾರ ಇರುವಲ್ದು. ನಿನಗೇನು ಬೇಕಾದದ್ದು ನಿನಗೆ ಐತಿ ಅದ್ರಾಗ. ಸುಖದಾಯಕ ಐತಿ ದುಃಖದಾಯಕ ಐತಿ, ಹಿತ ಐತೆ ಅಹಿತ ಐತಿ ನೋಡ್ಕೋ ಅದ್ರ. ಏನು ಅದಕ್ಕೆ ಈ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗಬೇಕಾಗೈತಿ. ಖರೆ ಅಂದವನು ಅಡಗಿಸ್ತಾನೆ ನಿತ್ಯಾಗ, ಸುಳ್ಳು ಅಂದವನು ಅಡಗಿಸ್ತಾನೆ. ಅಂದಾಗ ಆನಂದದ ಅನುಭವ ಮಾಡಬೇಕು ನಾವು. ನೀ ಹೆಂಗೆ ಬೇಕಂಗೆ ಅನ್ಕೋ, ಮನ ಗದ್ದನ ಇಲ್ಲ. ಖರೇರ ಅನ್ಕೋ, ಸುಳ್ಳರ ಅನ್ಕೋ. ಸಂಕಟ ಬಂದಾಗ ಓಡಿ ಬರ್ತಾರೆ. ಸಂಕಟವಾದಿಂದ ವೆಂಕಟರಮಣನ ಮರಿತಾರೆ, ಹೌದಿಲ್ಲ? ಏನಾರ ಸಮಸ್ಯೆ ಸಂಕಟ ಬಂದಾಗಟ್ಟ ಯಾಕ್ರಿ ಎಲ್ಲಿದಾರಪ್ಪ ಸ್ವಾಮಿಗಳು ಅಂತ. ಸಂಕಟವಾದ್ಮ್ಯಾಗ ಎಲ್ಲಿ ಸ್ವಾಮಿಗಳು, ಹೌದಿಲ್ಲ? ಸತ್ಕಾರ್ಯ ಮಾಡೋದು ಎಲ್ಲಿ ಐತ್ರಿ ಈಗ? ಇನ್ನೊಬ್ರಿಗೆ ಪೀಡಾ ಕೊಡೋದನ್ನ ಹೆಚ್ಚಾಗಿ ಬಿಟ್ಟೈತಿ ಈಗೆಲ್ಲ. ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಹಾವು ಎಷ್ಟು ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಯಾವ ಸತ್ತಾದ ಮ್ಯಾಗಿಂದ ನಮ್ಮ ಸಂಕಟ ಪರಿಹಾರ ಮಾಡ್ಕೊಂಡ್ರಿ ವಿಚಾರದ ಯಾರಿಗೆ ಹೊಳ್ದೈತಿದು? ಪಾರ್ಮಾರ್ ಸತ್ತಾದಿಂದನೇ ಹೌದಿಲ್ಲ ಕಲ್ಯಾಣ ಆದದ್ದು. ಅಂದಿಂದ ಅದಕ್ಕೆ ಹೊಂದ್ಕೋಬೇಕಿಲ್ಲ. ಇನ್ನು ಮ್ಯಾಗಾರ ಹೊಲಸು ಕೆಲಸ ಮಾಡೋದು ಬಿಡ್ಬೇಕಿಲ್ಲ.
ಇಷ್ಟೆಲ್ಲ ಖಾತ್ರಿ ಆದರೂ ಇದ್ರ ಮ್ಯಾಗ ನಂಬಿಕಿಲ್ಲ ಅಂದ್ರೆ ಹೆಂಗೆ? ಸಂಕಟ ಹೋದಿಂದ ಮತ್ತು ಎರಡನೇದವ್ರು ಪೀಡ ಕೊಟ್ಕೊಂತ ಅಡ್ಡಾಡೋದನ್ನ. ಪ್ರಾರಬ್ಧ ಕರ್ಮ ಉಂಡು ತೀರ್ಸೋದ ಆಗಿದ್ರೆ ಮುಂದೆ ಜನ್ಮನ ಬರಬಾರ್ದಾಗಿತ್ತು. ಏನು ಜ್ಞಾನ ಆಗೋ ಮಟ ನಿನ್ನ ಜನ್ಮ ತಪ್ಪೋದೇ ಇಲ್ಲ. ಏನು ಅಜ್ಞಾನ ಏನೈತಲ್ಲ ನಮ್ಮನ್ನು ಅದು ವಿಷಯದಿಂದ ವಿಮುಖ ಆಗಕ್ಕೆ ಹಚ್ಚೋದಿಲ್ಲ. ಅಜ್ಞಾನವನ್ನು ಕಳ್ಕೊಂಡಾಗ ಪುನಃ ನಿಮಗೆ ಬರದಂಗೆ ಆಕೈತಿ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತೈತಿ. ಅಜ್ಞಾನದಿಂದ ನಮ್ಗೆ ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ಅದರಾಗ ಸುಖ ಬುದ್ಧಿ ಹೋಗಿರೋದು ನಾವು ಮತ್ತೆ ಮಾಡ್ತೀಯಲ್ಲ ಕರ್ಮಗಳನ್ನು. ಅದಕ್ಕಾಗಿ ಪ್ರತಿಯೊಂದು ಜೀವಿ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡುತ್ತೆ. ಏನು ಅಜ್ಞಾನದೊಳಗಿನ ಜೀವಿ ಯಾವ ಅಜ್ಞಾನವನ್ನು ಕಳ್ಕೊತಾನೆ ನಾವು ಕರ್ಮಜಾಲದಿಂದ ನಾವು ಪಾರಾಗ್ತಾನೆ. ಏನು ಅಧ್ಯಾಸ ನಿವಾರಣೆಗಾಗಿ ನಿರಂತರ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಬರ್ತದೆ, ಚಲೋ ಕರ್ಮ ಮಾಡಿದರೆ ಚಲೋ ಫಲ ಬರ್ತದೆ. ಎಲ್ಲ ಎರಡೂ ಅನೀತಿ ಅದಾವು. ಚಲೋ ಕರ್ಮ ಇರಲಿ ಕೆಟ್ಟ ಕರ್ಮ ಇರಲಿ ಅವು ಕಾಯಮದ್ದು ಅಲ್ಲವು. ಕರ್ಮದ ಫಲ ಅದು ಅನೀತಿವಾದದ್ದು, ನೀತಿವಾದದ್ದಲ್ಲ. ಏನು ಮಾಡಿದ ಮ್ಯಾಗ ಅದು ನಾವು ಪ್ರತಿಯೊಬ್ಬರು ನಾವು ಉಂಡ ತೀರಿಸ್ಬೇಕಾಗತ್ತೆ. ಸಂಕಟ ಪರಿಹಾರದಿಂದ ಪುನಃ ಅಂಥ ಕಾರ್ಯ ಮಾಡೋದು ಬಿಡಬೇಕು. ಯಾವ ಪುಣ್ಯಾತ್ಮ ಹೊಳಿತೈತೆವೋ ಏನೋ ಇದು ಹೊಳೆದವ ಅದ್ರ ಬಗ್ಗೆ ಉದಾಸೀನಕ್ಕೆ. ಹಿಂದೆ ಮಾಡಿದ್ದು ಈಗ ಹೊಂತೀರಿ, ಈಗ ಮಾಡಿದ್ದು ಮುಂದೆ ಹೊಂತೀರಿ. ಆತ್ಮಾರ್ಥ ವಿಚಾರದೊಳಗೆ ನೀವು ತೊಡಗಿದೆ ಅಂತಂದರೆ ನೀವು ಮಾಡೋದೆಲ್ಲ ವ್ಯರ್ಥ ಅನಿಸ್ತೈತೆ ನೋಡಿ. ಏನು ಇಲ್ಲಿ ಬಂದು ಏನು ಕಲ್ಯಾಣ ಆಗೈತೆ ಅನ್ನೋದು ಗೊತ್ತಾದರೂ ಇದನ್ನು ನೋಡ್ಕೊಂಡು ಇನ್ನೊಬ್ಬರಿಗೆ ನೀವು ಯಾಕೆ ಕಲ್ಯಾಣ ಮಾಡಬಾರ್ದು? ನಿಮ್ಗೆ ನೀವು ಅಷ್ಟಾರ ಎರಡನೇದವ್ರು ಕಲ್ಯಾಣ ಮಾಡ್ಬೇಕಿಲ್ಲ. ಹಿಂಗಾರು ಕೇಳಿ ಏನು ಮಾಡೋರು ನೀವು? ಇನ್ನೊಬ್ಬರಿಗೆ ಹಿತ ಮಾಡು, ಪುಣ್ಯವನ್ನೇ ಮಾಡು ಅಂದಾರ ಹೌದಿಲ್ಲ? ದುರಿತ ಕರ್ಮವನ್ನು ಅಲ್ಲದಿರು ಪೀಡಾ ಕೊಡೋದು ಬಿಡು, ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲಿ ಅಂದಾರ. ಅದೇ ಗುರುಗಳ ಹೇಳಿದ ಉಪದೇಶ ಹೌದಿಲ್ಲ? ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂದರು. ಅದನ್ನೇ ಹೇಳಿದರು ಗುರುಗಳು. ಇಲ್ಲಿ ಕಲ್ಯಾಣ ಮಾಡೋದು ನೋಡ್ತೀರಿ, ನೋಡಿ ಮತ್ತು ನೀವು ಮಾಡೋಕೆ ಕಲೀಲಿಲ್ಲ ಅಂದರೆ ಹೆಂಗ್ರಿ ಇದು? ನೀಗೂ ಅಷ್ಟಾರ ಎರಡನೇದವ್ರಿಗೆ ಹಿತ ಮಾಡೋಕೆ ಕಲೀರಿ. ಇದ್ದು ತೋರಿಸಿದ್ರು ಇರಕ್ಕೆ ಬರೋದಿಲ್ಲ ಅಂದರೆ ಹೆಂಗೆ? ಈಗ ನಾವು ಮಾಡಿದ್ದು ಮುಂದೆ ಬರ್ತೈತಿ, ನಮ್ಗೆ ಬರ್ತೈತಿ ಅನ್ನೋ ಗೊತ್ತಿದ್ದು ಒಳ್ಳೇದು ಯಾಕೆ ಮಾಡಬಾರ್ದು? ಮಾಡಿದ್ದು ಬುದ್ಧಿ ಒಳಗೆ ತುಂಬ್ಕೊಂಡಿರ್ತೈತಿ, ಅದಕ್ಕೆ ಸಂಸ್ಕಾರ ಅಂತಾರೆ. ಒಲವು ಐತೆ ಅನ್ನೋ ಸಂಘ ಇರೋದಿಲ್ಲ, ಸಂಘ ಇದ್ರು ಒಲವು ಇರೋದಿಲ್ಲ. ಒಲವು ಸಂಘ ಇದಿಲ್ಲ, ಪ್ರಯತ್ನ ಇರೋದಿಲ್ಲ. ಮೂರೂ ಕೂಡಿದಾಗ ಕೆಲಸ ಆಕೈತದೆ. ಒಲವು ಸಂಘ ಪ್ರಯತ್ನ ಮೂರೂ ಇರಬೇಕು, ಅಂದ್ರೆ ಕೆಲಸ ಆಕೈತೆ ನೋಡಿ. ಹೀನ ಜನರ ಸಂಗೀತ ಅಂದರೆ ಹೀನ ಸಂಸ್ಕಾರದಿಂದ ಹೀನ ಜನ್ಮ ಬರ್ತದೆ. ಒಳ್ಳೆಯ ಸಂಸ್ಕಾರ ಇತ್ತಂದ್ರೆ ಒಳ್ಳೆಯ ಜನ್ಮ, ಉತ್ತರೋತ್ತರ ಜನ್ಮ ಬರ್ತದೆ. ಅದಕ್ಕೆ ಎಂಥವ್ರ ಸಂಘ ಮಾಡ್ಬೇಕನ್ನೋದು ಏನೋ ವಿಚಾರ ಮಾಡಬೇಕು. ಉತ್ತಮರ ಸಂಘದಿಂದ ಉತ್ತಮ ಜನ್ಮ ಬರ್ತದೆ. ಹಲೋ, ಹೇಳ್ರಿ. ಏನಾಗಬೇಕಾಗಿತ್ತು ಹೇಳ್ರಿ. ಎತ್ತರದ ಹಾಲು ರೀ?
ಲಗ್ನ ಮಾಡಿಕೊಳ್ಳೋರು. ನೀವು ಒಂದಿಟ್ಟು ಪ್ರವಚನ ಚಾಲೂ ಆಗೈತೆ ಹಿಂದಗಡೆ ಮಾತಾಡ್ರಿ ಈಗ ಇನ್ನೊಂದು. ಹಾಂ ಆಯ್ತು ಬರ್ರಿ. ನಾ ಹಂಗಾರೆ ಬಂತು ಅದಕ್ಕೆ ಹಚ್ಚೀನಿ. ಎಮ್ಮಿ ಕೂಡ ಆಡಿ ಆಕಳನ್ನು ಕೆಡ್ತಂತ. ಹಂಗೆ ಒಳ್ಳೆ ಸಂಸ್ಕಾರ ಇದ್ದಾವ ಕೆಟ್ಟ ಸಂಸ್ಕಾರ ಜನರ ಸಂಗ ಮಾಡಿದಂಗೆ ಅದು ಅದು ಕೆಟ್ಟ ಹೋಗ್ತೈತಿ. ಅದಕ್ಕೆ ಸಜ್ಜನರ ಸಹವಾಸ ಅದು ಬಹಳ ಮಹತ್ವದ್ದು. ಸಿಗಬೇಕಲ್ಲ ಸಜ್ಜನರು. ಹಾಂ ಸಜ್ಜನ ಅಂತ ಯಾರಿಗಿರ್ತಾರೆ? ಇನ್ನೊಬ್ಬರು ಯಾರಿಗೆ ಹಿತವನ್ನು ಉಂಟು ಮಾಡೋರು ಸಜ್ಜನರು. ಏನು ಸಜ್ಜನರಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ ಉಳ್ಳವ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಬೇಕನ್ನೋ ಸಜ್ಜನ. ಇನ್ನೊಬ್ಬರನ್ನ ಕತ್ತರಿಸವ, ಮೋಸ ಮಾಡವ, ವಂಚನೆ ಮಾಡವ ಸಜ್ಜನ ಅಲ್ಲ. ಏನು ಸಂಭಾಯ್ತು ಅಂತ ತಿಳ್ಕೊಂಡು ಒಳಗೆಲ್ಲ ಯಾಕ್ರಿ ಅವನ್ನೆಲ್ಲ ಪಾಪ ನಂಬಿಸ್ಕಾರ ಸಂಭಾಯ್ತು ಅಂತ ಮೋಸ ಮಾಡಿಬಿಟ್ರೆ ಹಾಂ ಯಾರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ ಅವಾಗ ಸಜ್ಜನ ಅಂತ. ಸಜ್ಜನರ ಸಂಘ ಸಿಗೋದು ಭಾಳ ಕಠಿಣ ಅಂತ ಈಗ. ಜಗತ್ತಿನ ತುಂಬ ಸಾಹಿತ್ಯಗಾರದಾರ, ಸಮಾಧಿ ಸಾಧಿಸಿದವ್ರು ಯಾರಿದ್ದಾರೆ? ಮಾತಾಡ್ತಾರೆ ಎಲ್ಲ ಸಾಹಿತ್ಯ, ವಚನ ಸಾಹಿತ್ಯ ಎಲ್ಲ ವಚನ ಬಾಯ್ಪಾಟ್ ಮಾಡ್ತಾರೆ. ಸಮಾಧಿ ಹಚ್ಕೊಂಡವ್ರು ಯಾರದಾರ? ಹಾಂ ಬರೀ ಅದನ್ನು ಹೇಳ್ತಾವೆ. ಆ ವಚನಗಳನ್ನು ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಯಾಕ್ರಿ ಆ ಸಮಾಧಿ ಸಾಧಿಸಿದವ್ರು ಯಾರದಾರ ಹೇಳಿ? ಒಬ್ಬರ ಸಿಗ್ತಾರೆ ನೌಸೋದಕ್ಕೆ. ಗ್ರಂಥಗಳನ್ನು ಬರೀತಾರೆ, ವಚನ ಹೇಳ್ತಾರೆ. ಅದು ಸಮಾಧಿ ಹೊಂದಿದವ್ರು ಯಾರದಾರ ಹೇಳಿ? ನೀವು ಹೊಂದಲಿಲ್ಲ ಅಂದರೆ ನೀನು ಸಾಹಿತ್ಯ ತೊಗೊಂಡು ಏನು ಮಾಡೋನು? ಏನು ನಿನಗೆ ಉಪಯೋಗ ಬರಲಿಲ್ಲ ಸಾಹಿತ್ಯ ತೊಗೊಂಡು ಏನು ಮಾಡೋವು? ನಿನ್ನದಾಗಿ ಮಾಡ್ಕೋಬೇಕಿಲ್ಲ, ಅದ ನೀನಾಗಿ ಉಳ್ಕೋಬೇಕಾಗೈತಿ. ಬರೀ ಮಾತಿನ ಜ್ಞಾನ ಅದರಿಂದ ಲಾಭ ಏನೈತಿ? ಏನು ಮಾತು ಬಲ್ಲವ ಜಾನನಲ್ಲ, ಗೀತ ಬಲ್ಲವ ಜಾನನಲ್ಲ ಅಂದಾರಲ್ಲ. ಯಾಕ್ರಿ ಭಾಳ ಚಲೋ ಹೇಳ್ತಾನಪ್ಪ ಅವನು, ಅದ್ರ ಒಳಗೆ ವಾಸನ ಹೋಗಿರ್ತಲ್ಲ. ಏನು ಅಂತಃಕರಣ ಸ್ವಚ್ಛ ಆಗೋದಿಲ್ಲ ಮಾತಿನಿಂದ, ಆಚರಣೆಯಿಂದ ಸ್ವಚ್ಛ ಆಗುತ್ತೆ. ಹಂಗಿರ್ಬೇಕಲ್ಲ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು. ಬರೀ ಮಾತಾಡಿಬಿಟ್ರೆ ಇರೋದೊಂದು, ಅವ ಮಾಡೋದೊಂದು. ನುಡಿ ಒಂದು ನಡೆ ಒಂದು ಅಂದರೆ ನುಡಿ ನಡೆ ಎರಡೂ ಏಕತ್ವ ಏಕಿರಬೇಕು. ನುಡಿದಂತೆ ನಡೆ ಇದ್ರೆ ಇದೇ ಜನ್ಮ ಕಡೆ ಅಂದಾರಿಲ್ಲ. ಅವಾಗ ಅವ ಮುಕ್ತ ಆಗ್ತಾನೆ. ಅವಾಗ ದೋಷ ರಹಿತ ಆಗಿ ಉಳಿತಾನವ. ಅಂತಃಕರಣ ದೋಷ ಅದರಿಂದ ಮುಕ್ತ ಆಗ್ತಾನೆ. ಮಾತಾಡೋದದ್ದು ನಾವು ಇರೋದೊಂದು ಅದಿಲ್ಲ. ಹೆಂಗಾಕೈತಿ ಹೇಳ್ರಿ? ಒಳಗೊಂದು ಹೊರಗೊಂದು ಅಂದ್ರೆ ಮಧು ತಿಷ್ಠತಿ ಜೀವಾಗ್ರಿ ಹೃದಯೇತು ಹಾಲಾಲಂ ಅಂದ್ರೆ ಒಳಗೆಲ್ಲ ವಿಷ ಇಟ್ಕೊಂಡು ಮ್ಯಾಗ ಜೇನುತುಪ್ಪದಂಥ ಮಾತು. ಅದು ಉಪಯೋಗ ಆಗೋದಿಲ್ಲ. ಏನು ನಿದ್ದೆ ಮಾಡೋಕೆ ಯಾವ್ದಾರ ಜಾತಿ ಸಂಪ್ರದಾಯ ಬೇಕಾಕೈತೇನ್ರಿ? ಜಾತಿ ಬಂದು ಹೇಳಿತೇನೆ ನಿನಗೆ? ಹಾಂ ಎಲ್ಲ ಜಾತಿ ನೀವು ಕಲ್ಪಿಸ್ಕೊಂಡಿರಲಿಲ್ಲ ಅವನು. ಎದಕ್ಕೆ ಉಪಯೋಗ ಅದಾವ್ರಿ ಅವು ಜಾತಿ? ನಡತೆಯಿಂದ ನಡ್ಕೊಳಕ್ಕೆ, ನೀತಿಯಿಂದ ನಡ್ಕೊಳಕ್ಕೆ ಜಾತಿ ಬೇಕಾಕೈತೇನ್ರಿ? ಎದಕ್ಕೆ ಬೇಕಾಗೈತಿ? ನೀತಿಯಿಂದ ನಡ್ಕೊಳ್ಳೋ ಯಾವ ಜಾತಿಯ ಅವಶ್ಯಕತೆನೂ ಬರೋದು. ನೀತಿವಂತ ಅವ ಶ್ರೇಷ್ಠ ಹೌದಿಲ್ಲ. ಜಾತಿ ತೊಗೊಂಡು ಏನು ಮಾಡೋ? ನಿಮ್ಮ ಜಾತಿಯಾಗ ನಾನು ಅಂತಿದ್ದೆ ನಾಗಲಿಂಗಪ್ಪ ಹೌದಿಲ್ಲ. ನಿದ್ದೆಗೆ ಹೋಗ್ಬೇಕಾರೆ ಯಾವ ಪೂಜೆ ಮಾಡ್ತೀರಿ ಹೇಳಿ ನೀವು?
ಹೊರಗಿಂದ ಏನಾರು ಮಾಡ್ಕೊತ ಕುಂದಿರ್ತಾನೆ. ನಿದ್ದೆ ಬಂದು ಹೊತ್ನ್ಯಾಗ ಎಲ್ಲ ಕೈ ಬಿಡ್ತಿಲ್ಲ. ಹಂಗೆ ಉತ್ಕಟ ಇಚ್ಛಾ ಸುಖ ಹೊಂದಬೇಕನ್ನೋ ಇಚ್ಛಾ ಆಯ್ತಂದ್ರೆ ಬಾಹ್ಯ ಕರ್ಮಗಳನ್ನೆಲ್ಲ ಕೈ ಬಿಡ್ತಾನೆ. ಬಿಟ್ಟು ಒಳಗೆ ಆಂತರಿಕವಾಗಿ ಅದನ್ನು ಅನುಭವ ಮಾಡ್ಕೋತಾನೆ. ಏನು ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಆರಾಮೈತಿ ನೋಡ್ರಿ. ಏನು ಆರಾಮಿರ್ಬೇಕಾದ್ರೆ ಬಾಹಿದ್ದು ಏನೂ ಹಚ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ಯಾಕೆ ಬಾಹ್ಯ ವಸ್ತುಗಳು ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ಅವುಗಳನ್ನು ಅವಲಂಬಿಸ್ಕೊಂಡು ಸಮಾಧಾನ ಶಾಂತಿ ಸಿಗೋದಿಲ್ಲ. ನೀವು ಆ ಸಮಾಧಾನ ಶಾಂತಿ ಯಾವಾಗಲೂ ಇದ್ದದ್ದು, ಅದು ಹೊಸದಾಗಿ ಪಡೆಯುವಂಥದ್ದಲ್ಲ. ಅದು ಅದರದರ ಮುಖಾಂತರ ಯಾವಾಗಲೂ ಇದ್ದದ್ದು. ಅದು ಜಗತ್ತಿನ ತುಂಬ ಮಾತಾಡೋರದಾರಲ್ಲ ಭಾಷಣಕಾರರ. ಯಾರ ಭಾಷಣ ತೊಗೊಂಡು ಏನು ಆಗ್ಬೇಕಾಗಿತ್ತು ನಮಗೆ? ಚಿಂತೆ ಕಳ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳಿ? ಸ್ವರೂಪದ ಕಡೆ ಲಕ್ಷ ಕೊಟ್ಟಾಗ ನಿಮಗೆ ನೆಮ್ಮದಿ. ವಿಷಯದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಇದು ಸಮಾಧಾನ ಕೆಡಿಸ್ಕೋತಿ. ಅದಕ್ಕೆ ವಿಷಯ ಚಿಂತನೆಯನ್ನು ಮಾಡಿದಿರು, ಮಾಡಿ ಕೆಡದಿರು ಅಂದ್ರೆ. ಎಲ್ಲರಿಗೂ ಸುಖ ಬೇಕಾಗಿತ್ತಿಲ್ಲ ಈಗ. ಮತ್ತು ಸುಖದ ದಾರಿ ಹಿಡಿಬೇಕಿಲ್ಲ. ಆ ಸುಖ ಬೇಕಾದ್ರೆ ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ವಿಚಾರ ಮಾಡಬೇಕಿಲ್ಲ. ಯಾವ ದಾರಿ ಹಿಡಿತೀಯ ಅದು ನಿನಗಿರ್ತೈತಿ ನೋಡಿ. ಸುಖ ನಿನ್ನೊಳಗದ, ಹೊರಗೆ ಹುಡುಕಿರ ಅದು ಸಿಗೋದಿಲ್ಲ. ನಿನ್ನಲ್ಲಿದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕ್ರಿ ಅದು. ನಿದ್ದೆ ಹೆತ್ತಾಗ ಬಾಳೆ ಐತಿವ ಇಲ್ಲ ಆರಾಮ ಐತಿವ ಅಂದ್ರೆ ನಿದ್ದೆಯಾಗ ಯಾವ ಜಗತ್ತಿನ ಸಾಮಾನು ಅದಾವನ ಇಲ್ಲಿ? ಯಾವ ಜಾತಿಯವಾಗಿರ್ತಿ ನಿದ್ದ್ಯಾಗ ಅಂದ್ರೆ? ಅದು ಹೆಣ್ಣು ಗಂಡಿನ ಭಾವ ಇಲ್ಲ. ಗಂಡಸಂತ ದಿಮಾಕ್ ಮಾಡಿದ್ರೆ ನಿದ್ದೆ ಹತ್ತದನ ಅಲ್ಲಿ? ಹೆಂಗಸಂತ ನಾಚಾಡ್ರಿ ಹತ್ತದ ನಿದ್ದೆ? ಎದಕ್ಕೆ ಬೇಕಾಗೈತಿ? ಅನ್ಯ ಭಾವನೆಗಳನ್ನು ತಾಳಿದ್ದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅನ್ಯ ಭಾವನೆಗಳನ್ನೆಲ್ಲ ಅಳೆದ ಉಳಿದಾಗ ನಿನ್ನ ಭಾವ ಅಂದ್ರೆ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ತನ್ನಗೆ ಇರಬಾರ್ದು. ನಮ್ಮಪ್ಪ ಕಡ್ಲಿನೂ ತಿನ್ಬೇಕು, ಇಟ್ಟು ಕೊಳ್ಳನೂ ಓದ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಇತ್ತು ಬಾಳೆನೂ ಮಾಡಬೇಕು, ನಾ ಆರಾಮ ಇರ್ಬೇಕಂದ್ರೆ ಸಾಧ್ಯ ಐತೆನ? ಬಾಳೆ ಬೇಕಂದ್ರೆ ಆರಾಮ್ ಕಳ್ಕೊತಿ, ಆರಾಮ್ ಬೇಕಂದ್ರೆ ಬಾಳೆ ಕಳ್ಕೊತೀನಿ. ನನಗೆ ಬಾಳೆನೂ ಬೇಕು, ಆರಾಮ್ ಬೇಕಂದ್ರೆ ಸಾಧ್ಯ ಇಲ್ಲ. ಇದು ಏನೈತೆಲ್ಲ ಇಂದ್ರಿಯಗಳ ಗೋಚರ ಆಗೋದೆಲ್ಲ ಕೈ ಬಿಡೋದು. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ನಿನಗೆ ಈ ಸೂತ್ರ ಹತ್ತೈತಿ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನಚ್ಚಳಿಯದೆ, ವಾಸನೆ ಉರಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೇಲು ಅರಿಯದಾತನಿಗೆ ಅಂತ. ಒಳಗೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ತನ್ನ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಎಡೆಬಿಡದೆ ನಡೆದಾಗ ಇದು ಗಟ್ಟಿ ಆಕೈತಿ ನೋಡ್ರಿ. ಈ ಶರೀರ ಸುಖಕ್ಕೆ ಸಾಧನವೇನು, ದುಃಖಕ್ಕೆ ಸಾಧನವೇನು ಅಂದ್ರೆ ಈ ಮಾತು ನಮಗೆ ಹೊಳೆದಾಗ ಸಂಕಟ ಕಳ್ಕೊಳ್ಳಿಕ್ಕೆ ಬರ್ತೈತಿ ನೋಡ್ರಿ. ಇದು ನಮಗೆ ಎಷ್ಟು ಶರೀರ ಈಗ ಬಿಟ್ಟು ಬಿಟ್ಟು ಬಂದಿದ್ದೀವಿ. ಯಾವ ಶರೀರ ನಿನಗೆ ಹಿತ ಕೊಟ್ಟೈತಿ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತಾರೆ. ಸುಖ ಹೊಂದಾಕಿ ಇದನ್ನು ಉಪಯೋಗ ಮಾಡ್ಕೊ ಅಂದಾರ. ಸಂಕಟ ಹೊಂದಾಕಲ್ಲ, ಇಂದ್ರಿಯಗಳು ಮಜಾ ಮಾಡೋಕ್ಕಲ್ಲ. ಇಂದ್ರಿಯಗಳು ಬೆನ್ನು ಹತ್ತಿದ್ರೆ ದುಃಖ, ನಿರಂತರ ದುಃಖ ಅನುಭವಿಸ್ಬೇಕಾಗೈತಿ. ನಿಜವಾದ ಇರುವನ್ನ ನಿನ್ನ ನಿಜವನ್ನ ನೀ ತಿಳ್ಕೊಳಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಇದು ಸುಖಕ್ಕೆ ಸಾಧನ ಆಕೈತಿ. ಕಲು ಧರ್ಮ ಸಾಧನ ಅಂದರೆ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಇದು ಸಾಧನ. ನೀನ ಆನಂದ ಸ್ವರೂಪ ಇದ್ದೀನಿ, ನಾವ ದೇವರಿದ್ದೇನೋ ತಿಳ್ಕೊಳ್ಳಿಕ್ಕೆ ಇದು ಸಾಧನ. ನಮಗೆ ಮನುಷ್ಯನ ಜನ್ಮದಾಗ ನಮ್ಮ ನಿಜವನ್ನು ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತೈತಿ. ಬಾಕಿ ಜನ್ಮದಾಗ ಇಲ್ಲ. ಇದು ಅದಕ್ಕೆ ಶ್ರೇಷ್ಠವಾದದ್ದು ಅಂತ ಮನುಷ್ಯನ ಜನ್ಮ, ಮಾನವ ಜನ್ಮ ದೊಡ್ಡದು ಅಂತ ಅದಕ್ಕೆ ಹೇಳ್ಯಾರ. ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಅದೇವನ್ನು ತಿಳ್ಕೊಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಬರ್ತೈತಿ ಇದು. ಇಂಥ ಅವಕಾಶ ಐತಿ ನಮ್ಗೆ.
ಅಂಥದ್ದನ್ನು ನಾವು ವಿಷಯಗಳ ಬೆನ್ನು ಹತ್ತಿ ಜನ್ಮ ಹಾಳು ಮಾಡ್ಕೊತೀವಿ. ಈ ಶರೀರ ಭಾವ ಯಾರಿಗೆ ದೃಢತರ ಇರ್ತದೆ ಅವ್ರಿಗೆ ಹೆದರಿಕೆ ಭಾಳ ಇರ್ತದೆ, ಭಯ ಪಡ್ತಾರೆ ಅವರು. ಶರೀರ ತಾದಾತ್ಮ್ಯ ಭಾವ ಉಳ್ಳವಾಗ ಭಯ ಉಂಟಾಗ್ತದೆ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ನಾವು ಎದಕ್ಕೆ ಹೆದರ್ಬೇಕ್ರಿ? ಅವನು ದೇಹ ನಾನಲ್ಲ, ನಾನು ಅದನ್ನು ತಿಳಿಯವ, ನಾನು ಅನ್ನೋ ತಿಳುವಳಿಕೆ ಗಟ್ಟಿಮುಟ್ಟಿದ್ದಾವ, ಯಾಕೆ ಹೆದರ್ತಾವ? ಏನು ಒಂದು ಸುಡುಗಾಡು ಹೊಚ್ಚಿದ್ರು ಹೆದರೋದಿಲ್ಲ. ಏನು ಅಂಥ ಒಂದು ಧೈರ್ಯಶಾಲಿ ಶರೀರ ಸಂಬಂಧ ತಪ್ಪಿಸ್ಕೊಂಡು ಹೋಗಿರ್ತೈತಿ. ಧ್ಯಾನ ಕೂತಾಗಿ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ನಾವು ಮಾಡಬೇಕು. ಸಂಬಂಧ ಇಲ್ಲೂ ಇರಾಕೆ ಬರ್ತೈತಿಲ್ಲೋ ಈಗ ಅದನ್ನು ನಾವು ಖಾತ್ರಿ ಮಾಡ್ಕೋಬೇಕು. ಶರೀರ ಜೀವಂತ ಇದ್ದಾಗ ಇದಿಲ್ಲೇ ನಮ್ಗೆ ಇರಾಕೆ ಬರ್ತೈತಿವೋ ಇಲ್ಲೋ ಅನ್ನೋದನ್ನು ಧ್ಯಾನ ಕೂತು ಖಾತ್ರಿ ಮಾಡ್ತೀವಿ. ಅಂದಾಗ ಚಿಂತೆ ಕಡಿದೈತಿ. ಮಹಾತ್ಮರೆಲ್ಲ ಅದನ್ನು ಮಾಡಿದರು. ಶರೀರ ಇಲ್ಲೂಲೇ ನಮ್ಗೆ ಇರಾಕೆ ಬರ್ತೈತಿ ಇಲ್ಲೋ ಬರ್ತೈತಿ ನಮ್ಗೆ. ಏನು ಶರೀರ ನಡಬರ್ಕ ತೋರಿ ನಡಬರ್ಕ ಹೋಗು, ಯಾವಾಗಲೂ ಇದ್ದ ವಸ್ತು ನಾನು ಅದೇನೆ. ಇದು ಇಲ್ಲೂಲೇ ನಮಗೆ ಇರಾಕೆ ಬರ್ತೈತಿ. ನಿದ್ದೆ ಮಾಡ್ಬೇಕಾದ್ರೆ ಶರೀರ ಭಾವ ಬಿಟ್ಟು ಮಾಡ್ತೀವಿ. ಶರೀರ ಭಾವ ಬಿಟ್ಕೊಂಡು ನಿದ್ದೆ ಸುಧಾ ಆಗ್ತದೆ. ನೀವು ತಾತ್ಪೂರ್ತಿಕ ಸುಖ ಹೊಂದಾಕ ಕೈ ಬಿಡ್ತೀವಿ, ಶಾಶ್ವತ ಸುಖ ಹೊಂದಾಕ ಇದ್ರ ಹಂಗೆ ಇಟ್ಕೊಂಡ್ರೆ ಹೆಂಗ್ರಿ? ನೀವು ಉಂಡ್ರೆ ನಿಮ್ಮ ಹೊಟ್ಟೆ ತಿಂತೈತಿ, ಹೌದಿಲ್ಲ? ನೀವು ಅನುಭವ ಮಾಡ್ಕೊಂಡ್ರೆ ನಿಮಗೆ ಲಾಭ ಅದ. ಮಲ್ಕೊಳ್ಳೋ ಮುಂದೆ ಯಾವ್ದಾರ ಪೂಜೆ ಜಪ ಮಂತ್ರ ಅನ್ನಕ್ಕೆ ಹೋಗಿಲ್ಲ, ನಿದ್ದೆ ಬಂದು ಹೊತ್ತಾಗ ಎಲ್ಲ ಕೈ ಬಿಡ್ತಿರಿಲ್ಲ. ನಿದ್ರೆ ಅಂದ್ರೆ ಆರಾಮ ಹೋದಿಲ್ಲ. ಹಂಗಾರೆ ಆರಾಮಿರೋಕೆ ಯಾವ ಪೂಜೆ ಮಾಡ್ಬೇಕಾಗೈತಿ ಹೇಳ್ರಿ? ಹಾಂ, ಯಾವ್ದಾರ ಗದಿಗೆ ಗೊಂಬಿಗೆ ನಡ್ಕೋತೀನಿ ನಿದ್ದೆ ಬಂದಾಗ? ನಿದ್ದೆಯೊಳಗೆ ಶರೀರ ಹೊರಗಿರ್ತೈತೆ ಅಂತ ಯಾರು ಹೇಳಿದ್ರಿ ನಿಮ್ಗೆ? ಆ ಭಾವನೆ ಇಲ್ಲಲ್ಲ. ಏ ಹೊರಗೆ ಇರ್ತೈತ್ರಿ ಶರೀರ ಅಂತೇಳಿ ಯಾರು ಹೇಳಿದ್ರಿ? ನಿದ್ದೆ ಇದ್ದಾಗ ಎಲ್ಲಿ ಐತಿ ನಿಮ್ಗೆ? ಏನು ನಿಮ್ಮ ನಿದ್ರೆಯೊಳಗೆ ಶರೀರ ಹೊರಗೆ ಇರ್ತೈತೆ ಅಂತ ನೋಡಿ ಹೇಳೋರು ಅದಾರನ ಇಲ್ಲಿ? ಯಾರದಾರ? ಯಾರೂ ಇಲ್ಲ ಇಲ್ಲಿ. ನೀವೆಲ್ಲರೂ ಗುರುಗಳು, ನಾವೊಬ್ಬ ಶಿಷ್ಯ. ನನಗೆ ಸಂಶಯ ಬಂದದ್ದನ್ನು ನಾ ಕೇಳ್ತೀನಿ, ನೀವು ಹೇಳ್ತೀರಿ. ಹಾಂ, ಹಂಗೆ ಕ್ವಶನ್ ಅಜ್ಜವ್ರ ಮೆಥಡ್ ಹಂಗೆ ಇತ್ತು. ನಮ್ಮ ಕಡೆಯಿಂದನೇ ಉತ್ತರ ತೆಗಿಸ್ತಿದ್ರು. ಏನು ದೇಹ ಭಾವ ಇಲ್ಲಿ ತನಕ ಇರ್ತೈತೆ ನೋಡ್ರಿ, ಅಲ್ಲಿ ತನಕ ನೆಮ್ಮದಿ ಅನ್ನೋದು ಸಾಧ್ಯನೇ ಇಲ್ಲ. ನಿದ್ರೆಯೊಳಗೆ ದೇಹ ಭಾವ ಬಿಟ್ಟಿರ್ತಿ ಅಂತ ಅಲ್ಲಿ ಆರಾಮಿರ್ತಿ. ಅಖಂಡ 8 ತಾಸು 7-8 ತಾಸುಗಟ್ಟಲೆ ನಿದ್ಯಾಗ ಹೆಂಗೆ ಬಿಟ್ಟಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ಬಿಟ್ಟಿರೋ ಅಭ್ಯಾಸ ಮಾಡ್ಬೇಕಾಗಿತ್ತು. ನಿದ್ಯಾಗ ಹೆಂಗೆ ಸಂಬಂಧ ತಪ್ಪಿಸ್ಕೊಂಡಿದ್ದಿ ನೋಡು, ಹಂಗೆ ಎಚ್ಚರಿಕೆ ಒಳಗೆ ಇದರ ಸಂಬಂಧವನ್ನು ತಪ್ಪಿಸ್ಕೋಬೇಕಾಗಿತ್ತು. ಮನುಷ್ಯನ ವಿಕಾರಗಳು ಎಂದೂ ನಿನಗೆ ಹತ್ತಿಲ್ಲ, ಆತ್ಮನಿಗೆ ಅವು ಹತ್ತುವುದಿಲ್ಲ. ಅದು ಆತ್ಮನನ್ನು ವಿಕಾರ ಮಾಡಲಾರ್ದೆ. ಯಾವ ಬುದ್ಧಿಗಳ ವಿಕಾರ ಮನಸ್ಸು ಬುದ್ಧಿಯಾಗದ ಹೊರತು ಆತ್ಮನಲ್ಲಿ ಇವು ಯಾವುವು ಇಲ್ಲ. ಮನಸ್ಸು ತನ್ನ ಎಲ್ಲ ಕಲ್ಪನೆಗಳನ್ನೆಲ್ಲ ತೆಗೆದು ಇರುವಿನ ಕಡೆ ಲೆಕ್ಕ ಕೊಟ್ಟಾಗ ಅದರ ಸ್ವಾದ ಹತ್ತೈತೆ ನೋಡ್ರಿ. ಮನುಷ್ಯನ ಹತ್ತೋದು ಅದು ತನ್ನ ಎಲ್ಲ ಕಲ್ಪನೆಗಳನ್ನು ಕೈ ಬಿಟ್ಟಾಗ. ಆರಾಮಿರ್ಬೇಕನ್ನೋ ಪ್ರತಿಯೊಬ್ಬರೂ ಈ ದೇಹದ ಸಂಬಂಧವನ್ನು ತಪ್ಪಿಸ್ಕೊಳ್ಬೇಕು ನೋಡ್ರಿ. ಇದರ ಹಂಗೆ ಹರಿದು ನಿಂತಾಗ ನಾನು ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ನಿದ್ದೆ ಮಾಡೋಕೆ ಹೊರಗಿಂದ ಯಾವ್ದಾರ ಕರ್ಮ ಮಾಡಕ್ಕೆ ಹೋಗ್ಯಾನ, ಜಳಕ ಜಾಪತ್ರಿ ಮಾಡಕ್ಕೆ ಹೋಗ್ಯಾನ. ಅಲ್ಲಿ ನಿದ್ದೆ ಬಂದು ಹೊತ್ನ್ಯಾಗ ಎಲ್ಲಿ ಜಳಕ ಯಾವುದಿಲ್ಲ, ಎಲ್ಲ ಸಂಬಂಧ ತಪ್ಪಿಸ್ಕೊಂತಿಲ್ಲ ಅಲ್ಲಿ.
ಪೂಜಿಲ್ಲ ಜಳಕ್ಕಿಲ್ಲ ಏನು ಇದ್ದಿ ಐತೆ ಅಂದ್ರೆ ದಗಡೆ ನೋಡೋಣ ಬಿಡಪ್ಪ ಅಂತೀರಿ. ಇದ್ದಿಸೊಂದು ಐತೆ ಅಂದ್ರೆ ಬಂತೆ ಅಂದ್ರೆ ನೀನು ಎಲ್ಲ ಕೈ ಬಿಡ್ತೀವಿ ಅದು. ಹಂಗೆ ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಹೊರಗಿನ ಬಾಹ್ಯ ಕರ್ಮಗಳು ಯಾವುವು ನಡೀತವೆ, ಎಲ್ಲ ಸ್ಥಗಿತ ಆಗಿಬಿಡ್ತಾವೆ. ಜೀವಭಾವ ಇತ್ತು ಅಂದ್ರೆ ಜೀವನ್ ಮುಕ್ತಿ ಹಂಗಕ್ಕಾನ. ಜೀವನ್ ಮೃತನಿ ಜೀವನ್ ಮುಕ್ತ ಅಂದ್ರೆ ಜೀವಭಾವನೆಯನ್ನು ಕಳ್ಕೊಂಡವ. ಏನು ಜೀವಭಾವ ಕಳ್ಕೊಳ್ಳಿಲ್ಲ ಅಂದ್ರೆ ಅದು ಸೂಕ್ಷ್ಮ ಶರೀರದೊಳಗೆ ಹಂಗೆ ತಿರುಗ್ತದೆ. ಜ್ಞಾನ ಆಗೋ ಮಟ್ಟ ಜೀವಭಾವ ನಾಶ ಆಗೋದು ನೋಡ್ರಿ. ತಪ್ಪು ತಿಳುವಳಿಕೆ, ಜೀವಭಾವ ಅಂದ್ರೆ ತಾನಲ್ಲ ಅದನ್ನು ತಾನು ಅಂತ ತಿಳ್ಕೊಳ್ಳಿ. ಜೀವಭಾವ ನಾಶ ಆತಂದ್ರೆ ದುಃಖ ಅನ್ನೋದು ಯಾರಿಗಿರ್ತೈತಿ? ಜೀವಭಾವ ಎಲ್ಲಿ ತನಕ ಇರ್ತೈತಿ ಅದು ನಿರಂತರ ದುಃಖ ನೀವು ಹೊಂದಬೇಕು. ಜೀವನ್ ಮುಕ್ತನಿಗೂ ಕಾಮ ಇರ್ತೈತಿ, ಆದ್ರೆ ಅವನ ಕಾಮನ ಬೇರೆ. ಏನು ಜನರಿಗೆ ಉಪಕಾರ ಮಾಡ್ಬೇಕನ್ನೋ ಕಾಮ ಇರ್ತೈತಿ ಅವನು. ಅಸದ್ ವಿಷಯದಲ್ಲಿ ಕ್ರೋಧ ಇರ್ತೈತಿ. ಏನು ಜನರಿಗೆ ತನ್ನಂಗೆ ಧ್ಯಾನಕ್ಕೆ ಕುಂಡಿರಲಿ ಅಂತ ಶಿವಧ್ಯಾನಾದಿಗಳನ್ನು ಮಾಡಿ ಅವ್ರಿಗೆ ತಿಳಿಸಿಕೊಡ್ಬೇಕಪ್ಪ ಅಂತ, ಅದರಾಗ ಅಭಿರುಚಿ ಉಂಟಾಗಲಿ ಅಂತ ಅವ್ರಿಗೆ ಕಾಮ ಇರ್ತೈತಿ. ನಮ್ಮಂಗೆ ಅವರು ಧ್ಯಾನಕ್ಕೆ ಕೂತು ಅದನ್ನು ಅನುಭವ ಮಾಡ್ಕೊಳ್ಳಿ ಅಂತ ಕಾಮ ಇರ್ತೈತೆ ಅವರು. ಏನು ಇಂದ್ರಿಯಗಳನ್ನು ಗೆಲುವಿನೆಂಬ ಮತ್ಸರ ಇರ್ತದೆ. ಏನು ಅಸದ್ ವಿಷಯದಲ್ಲಿ ಕ್ರೋಧ ಇರ್ತದೆ. ಏನು ಹಿಂಗೆ ಜೀವನ ಮುಕ್ತರಲ್ಲಿ ಈ ರೀತಿ ಕಾಮ ಕ್ರೋಧ ಲೋಭ ಹೋಗಿರ್ತಾವೆ. ಏನು ಇನ್ನೊಬ್ಬರು ವಸ್ತುಗಳನ್ನು ನಾವು ಮುಟ್ಲಿಕ್ಕಿಲ್ಲ ಅನ್ನುವಂಥ ಲೋಭ ಹೋಗಿರ್ತದೆ. ಏನು ಬೇಕಾದಂಥ ನನಗೆ ಕಷ್ಟ ಬಂದ ಇನ್ನೊಬ್ಬರದ್ದು ನಾನು ಕೇಳೋಗಿಲ್ಲ, ಹೌದಿಲ್ಲ ಅಂತ ಒಂದು ಇರ್ತೈತೆ. ಇಂದ್ರಿಯಗಳನ್ನು ಗೆಲುವಿನೆಂಬ ಮಾತ್ಸರ ಇರ್ತೈತೆ. ಏನು ಯಾವ ಮಹಾತ್ಮರು ತಮ್ಮ ಹಿಂದಿನ ಮಕ್ಕಳು ಮರಿ ಸುಖಿ ಆಗಲಿ ಅಂತ ವಿಷಯ ಗಳಿಸಿಟ್ಟಾರೆ ಹೇಳ್ರಿ. ಜ್ಞಾನದ ಗಳಿಕೆ ಮಾಡಿದ್ರು ಏನು ವಿಷಯದ ಗಳಿಕೆ ಮಾಡಿದ್ರು ಅವರು? ನಮ್ಮಪ್ಪ ಗಳಿಸಿದ್ದನ್ನು ಯಾರು ತಗೊಂಡ್ರಿ ಹೇಳ್ರಿ? ಶಿಷ್ಯರನ್ನವರು. ಶಿವಾನಂದರ ಹೇಳಿದ್ದನ್ನು ಯಾರು ಹಿಡಿದ್ರಿ ಹೇಳ್ರಿ? ಶಿವಾನಂದರು ಹೇಳಿದ್ದನ್ನು ಜರ್ನಿ ಹಿಡಿದಿದ್ರೆ ಇಷ್ಟು ಗುಂಪು ಮಾಡ್ಕೊಂಡು ಹೊಡೆದಾಡ್ತಿದ್ದಿಲ್ಲ, ದಿಕ್ಕಿಗೆ ಒಬ್ಬೊಬ್ರು ಹಾಕಿದ್ದಿಲ್ಲ, ಹೌದಿಲ್ಲ? ಜ್ಞಾನಿಗಳ ಮಕ್ಕಳಾದ ಜ್ಞಾನದಾಗ ಆಸಕ್ತಿ ಇರಬೇಕು, ಅವನ ವಿಷಯದಲ್ಲಿ ಆಸಕ್ತಿ ಇರಬೇಕು. ಯಾವ ಜ್ಞಾನಿಗಳ ಮನೆತನದವರು ಜ್ಞಾನಿಗಾಗಿ ಆಗ್ಯಾರ ತೋರಿಸಿ ನೀವು. ಎಲ್ಲೋ ಕ್ವಚಿತ್ ವ್ಯಾಸ ಸುಖರಂತೆ ಅಪವಾದ. ಹಿಂಗೆ ಪರಂಪರೆ ಸಿಗುವುದು ಭಾಳ ಜಗತ್ತಿನ ಇತಿಹಾಸದೊಳಗೆ ಅಪರೂಪ ಇದೆ. ಜ್ಞಾನಿಗಳ ಪರಂಪರೆ ಮುಂದುವರಿದಂದು. ದತ್ತಾತ್ರೇಯ ಯಾವಾಗಲೂ ಉನ್ಮನಿ ವ್ಯವಸ್ಥೆಯಾಗಿರ್ತಿದ್ರು. ಊಟ ಉಪಚಾರ ಏನೂ ನಡೀತಿದ್ದಿಲ್ಲ. ಅಪ್ಪ ಅವ್ರನ್ನ 3 ದಿವಸ ಉತ್ಥಾನ ಹಾಕಿದ್ದಿಲ್ಲ. ಅವಾಗ ಊಟ ಉಪಚಾರ ಎಲ್ಲ ಬಂದು ಉತ್ಥಾನ ಆದಾಗ ಉಳ್ಕಿದ್ದೆಲ್ಲ ಏನು ಎಚ್ಚರದಾಗ ಅಂದ್ರೆ ಆತ್ಮವಿಮುಖ ಬುದ್ಧಿ ಜ್ಞಾನಿಗೆ ಸಮಾನ ಇರ್ತದೆ. ಏನು ಅದ್ರ ಹೊರಗೆ ಅವರು ಅಜ್ಞಾನಿ ಹೆಂಗೆ ವರ್ತನೆ ಮಾಡ್ತಿರ್ತಾರೆ. ಅಜ್ಞಾನಿಗಳು ಕೂಡ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವ್ರಂಗೆ ಇರ್ತಾರೆ. ಅರಿಯದ ಮೂಢನ ಪರಿಯೋಳು ತಿಳುವಳಿಕೆ ಬೆಣ್ಣೆ ಇರ್ತೈತಿ. ಎಲ್ಲಿವರೆಗೆ ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇರುವುದಿಲ್ಲ ಅಲ್ಲಿವರೆಗೆ ಶರೀರದ ನೋವು ಮನಸ್ಸಿಗೆ ಹತ್ತುವುದಿಲ್ಲ. ಏನು ಸಂಬಂಧ ಇತ್ತಂದ್ರೆ ಬಾಧೆ ಪಡ್ತಾನೆ. ಯಾವನಿಗೆ ಶರೀರ ಇರ್ತದೆ ಅವನಿಗೆ ವಿದೇಹ. ಮೊದಲ ಅವನಿಗೆ ಶರೀರನೇ ಇರುವುದಿಲ್ಲ, ನಿಂದ ದೇಹ ಎಲ್ಲಿ ಬರ್ತದೆ? ಈ ದೇಹ ಜೀವಂತಿದ್ದಾಗ ನಾವು ಮುಕ್ತ ಆಗಿರ್ತಾನೆ, ವಿದೇಹ ಮುಕ್ತಿ. ಏನು
ಶರೀರ ನೋಡೋರ ದೃಷ್ಟಿಯೊಳಗೆ ಶರೀರ ಇರ್ತದೆ, ಅವನಲ್ಲಿ ಅವು ಇಲ್ಲ ಇಲ್ಲ, ಶರೀರ ಭಾವ ಇಲ್ಲ ಇಲ್ಲ, ಅವು ಮುಕ್ತ ಇರ್ತಾನೆ. ಇದ್ದ ವಸ್ತು ಬದಲಾವಣೆ ಆಗೋದಿಲ್ಲ, ಇಲ್ಲದ ವಸ್ತುಗಳು ಬದಲಾವಣೆ ಆಗ್ತವೆ. ಇದ್ದ ವಸ್ತುವಿಗೆ ಯಾವ ಬಾಧೆನೂ ಆಗೋದಿಲ್ಲ. ಈ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ನಿನಗೆ ಕಾಯಂ ಆರಾಮಿರಾಗ್ಬರ್ತೈತೆ ನೋಡಿ. ವಾಸನ ಒಳಗೆ ಇಟ್ಕೊಂಡೆ ನಾ ಆರಾಮಿರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಹಠದಿಂದ ವಾಸನ ನಾಶ ಮಾಡ್ಕೊಳಕ್ಕಾಗೋದಿಲ್ಲ, ವಿಚಾರದಿಂದ ಅವನ್ನ ನಾಶ ಮಾಡ್ಕೋಬೇಕು ನೋಡ್ರಿ. ವಾಸನಾ ಕ್ಷಯ ಜ್ಞಾನದಿಂದನೇ ಆಗೋದು ಹೊತ್ತು ಬಾಕಿದ ಆ ಯೋಗ ಈ ಯೋಗದಿಂದ ಸುಳ್ಳ ಬಳಲ್ತೀನಿ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜನಿಷ್ಠರಾಗಿರುವಂಥ ಅಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದೆ ವಿಚಾರದಿಂದ. ಎಲ್ಲ ಮಹಾತ್ಮರು ಈ ಬಂಧನವನ್ನು ವಿಮೋಚನೆ ಮಾಡೇನ ಮುಕ್ತರಾಗ್ಯಾರ. ಅಜ್ಞಾನದಿಂದ ನಮಗೆ ಬಂಧನ ಆಗೈತೆ, ಅಜ್ಞಾನವನ್ನು ಕಳ್ಕೊಂಡ್ರೆ ಬಂಧನಕ್ಕೆ ಹಾಕವ್ರು ಯಾರು? ನಮಗೆ ಸ್ವರೂಪ ಜ್ಞಾನವನ್ನು ಯಾವ ಮಾಡ್ಕೋತಾನ ಅವನ ಮನೋವಿಜ್ಞಾನಿ. ಏನು ಯಾವುದನ್ನು ತಿಳಿಯೋದ್ರಿಂದ ಎಲ್ಲವೂ ತಿಳಿಯಲ್ಪಡುವುದು ಯಾವುದು ಅಂದರೆ ಅದೇ ನಿನ್ನ ಜ್ಞಾನ, ಆತ್ಮಜ್ಞಾನ, ಸ್ವರೂಪ ಜ್ಞಾನ, ಬ್ರಹ್ಮಜ್ಞಾನ. ಎಲ್ಲಿವರೆಗೆ ಆತ್ಮಜ್ಞಾನ ಆಗುವುದಿಲ್ಲ ಅಲ್ಲಿ ತನಕ ನಮಗೆ ಅಪೂರ್ಣ. ಪೂರ್ಣ ಸ್ಥಿತಿ ಅಂದರೆ ಸಮಾಧಿ. ಸಮಾಧಿಯನ್ನು ಸಾಧಿಸಿದಾಗ ನಮಗೆ ಪೂರ್ಣ ಸ್ಥಿತಿ ಅನುಭವ ಬರ್ತದೆ. ನಿನ್ನ ಸ್ವರೂಪದ ಎಚ್ಚರಿಕೆ ಆತಂದರೆ ಜಗತ್ತಿನಾಗ ಏನಾರ ಮಾಡ್ಬೇಕನ್ನೋದು ಉಳಿದಿಲ್ಲ. ಒಂದು ವೇಳೆ ಮಾಡ್ಬೇಕನ್ನೋದು ಉಳಿದಿದ್ರೆ ಇನ್ನೂ ಎಚ್ಚರ ಆಗಿಲ್ಲ ಅಂತ ತಿಳ್ಕೊಬೇಕು. ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನೆ ಅವಾಗ ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿದಿಲ್ಲ. ಒಂದು ವೇಳೆ ಕೈ ತೆಗೆದ್ರೆ ಅವಾಗ ಅವ ಜ್ಞಾನಿ ಅಲ್ಲ, ಅಜ್ಞಾನಿ. ಜಗತ್ತಿನಾಗ ಏನಾರ ಮಾಡ್ಬೇಕನ್ನೋರು ಅಜ್ಞಾನಿಗಳ ಕೆಲಸ, ಅದು ಜ್ಞಾನಿಗಳ ಕೆಲಸ ಅಲ್ಲ. ಮಾಡಬೇಕಾದದ್ದೆಲ್ಲ ಮಾಡಿದಂಗೆ ಆತ, ಎಲ್ಲವನ್ನೂ ಅವನಿಂದ ಮಾಡಲ್ಪಟ್ಟಿತ್ತು. ಯಾವ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾನ ಅವನಲ್ಲಿ ಎಲ್ಲವೂ ಅವನಿಂದ ಮಾಡಲ್ಪಟ್ಟಿತ್ತು. ವಿಧಿವಿಧಾನಗಳು ಎಲ್ಲವೂ ಅವನಿಂದ ಮಾಡಲ್ಪಟ್ಟು ಸರ್ವಂ ತೇನ ಕೃತಂ, ಸರ್ವಂ ತೇನ ಪಠಿತಂ, ಸರ್ವಂ ತೇನ ತ್ಯಕ್ತಂ. ಯಾರು ಆಶೆಯನ್ನು ನಾಶ ಮಾಡಿಕೊಂಡು ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡಿರ್ತಾರೆ ಅವನಿಗೆ ಜಗತ್ತಿನಾಗ ಏನಾರ ಮಾಡಬೇಕು ಅನ್ನೋದಿಲ್ಲ. ಅವ ಪೂರ್ಣ ಸ್ವರೂಪ, ಪೂರ್ಣ ಜ್ಞಾನ ಅವಾಗ ಆಗಿರ್ತದೆ. ನಾವು ಇನ್ನೂ ಜಗತ್ತಿನಾಗ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂದು ನಾವು ಜ್ಞಾನ ಆಗಿಲ್ಲ. ಯಾವ ಕರ್ತವ್ಯ ಇಲ್ಲ ಅವ ಇಲ್ದವ ಜ್ಞಾನಿ. ಕರ್ತವ್ಯ ಉಂಟ ನಾವು ಅಜ್ಞಾನಿ. ಅದಕ್ಕೆ ಅಜ್ಞಾನವನ್ನು ಕಳ್ಕೊ, ಜ್ಞಾನ ಸ್ಥಿತಿ ನಿನಗೆ ದೃಢಪಡಿಸ್ಬೇಕು. ಕೆಟ್ಟ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅವಾಗ ನನಗೆ ಜಗತ್ತಿನಾಗ ನಂದು ಏನೋ ಕರ್ತವ್ಯ ಇಲ್ಲ ಅನ್ನೋದು ನಿನಗೆ ಹೊಳಿತು. ಬಿಡು. सकल साधु संत मराठू